ಅನ್ವಿತಾ ಹಾಗೂ ನಮ್ಮೆಲ್ಲರ ಪ್ರೀತಿಯ ವೈದೇಹಿ ಅವರಿಗೆ ಬರ್ಲಿ ಚಪ್ಪಾಳೆ. ನನಗೆ ಒಂದು ಪ್ರಶ್ನೆಗೆ ಉತ್ತರ. ನೀವು ಇನ್ನೂ ಹೇಗೆ ಇಷ್ಟು ಬ್ಯೂಟಿಫುಲ್ ಆಗಿದ್ದೀರಾ? ನೀರು 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 ಕುಡಿಬೇಕಾ, ತಲೆ ಮೇಲೆ ಹಾಕೋಬೇಕಾ? ಇಷ್ಟು 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 ಬ್ಯೂಟಿಫುಲ್ ಆಗಿ ಕಾಣೋದಕ್ಕೆ ಕುಡಿಬೇಕಾ? ಕುಡಿಬೇಕು. ಊಟ ತಿಂಡಿಯಲ್ಲೇ ಬಿಟ್ಬಿಡ್ಬೇಕು. ಅದ್ರ ಜೊತೆಗೆ ನೀರು ಕುಡಿಬೇಕು. ಸೊ ಇಂತಹ ಸಹಜ ಸೌಂದರ್ಯವನ್ನ ಕಾಪಾಡಿಕೊಳ್ಳಲು ಕುಡೀರಿ ನೀರು. ಬಟ್ ಎಷ್ಟು ಸುಂದರವಾಗಿ ಕಾಣ್ತಾರೋ ಅಷ್ಟೇ ಸುಂದರವಾದಂತಹ ಮನಸ್ಸು ಯಾವಾಗ ಸಿಕ್ತಾಗ್ಲೂ ಅದೇ ಪ್ರೀತಿ, ಅದೇ ನಗು, ಅದೇ ಮುಗುಳ್ನಗೆ. ಆ ನಗುಗೆ ಒಂದು ಚಪ್ಪಾಳೆ ಪ್ಲೀಸ್. ಥ್ಯಾಂಕ್ ಯು ಅಣ್ಣ. ವೈದೇಹಿ ಮೇಡಮ್, ಇದೇ ಫಸ್ಟ್ ಟೈಮ್ ನೀವು ಹಾಡಿರೋದಾ ಸಿಂಗಿಂಗ್? ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ನಾನು ಸ್ಟೇಜ್ ಮೇಲೆ ಹಾಡಿರೋದು ಫಸ್ಟ್ ಟೈಮ್. ನನಗೆ ಕೈ ಕಾಲೆಲ್ಲ ನಡ್ಕ ಬರ್ತಿತ್ತು. ದಿಗ್ಗಜರು ನನಗೆ ಆ್ಯಕ್ಚುಲಿ ಇನ್ನೂ ಅದು ಇಳಿತಾ ಇಲ್ಲ, ಅಷ್ಟು ಕೈ ಕಾಲೆಲ್ಲ ನಡ್ಕ ಬರ್ತಾ ಇದೆ ನನಗೆ. ನಿಮ್ಮ 3 ಜನ ನೋಡ್ಲಿಕ್ಕೆ ಬಂದೆ ನಾನು. ಸೊ ಇದ್ರ ಥ್ರೂ ಹಾಡೋದು ಅದು ಪಕ್ಕದಲ್ಲಿ ಇಟ್ಟಿದ್ದೀನಿ. ನಿಮ್ಮ ದರ್ಶನ ಮಾಡಕ್ಕೆ ಬಂದೆ. ವಿ.ಪಿ. ಸರ್ ಯಾವಾಗಲೂ ಹೇಳ್ತಾರೆ ಇದೊಂದು ದೇವಾಲಯ, ಇಲ್ಲಿ ಹಾಡಿ ಹೋಗಿರೋರು ತುಂಬ ಪುಣ್ಯವಂತರು ಅಂತ. ಸೊ ಆ ಪುಣ್ಯದಲ್ಲಿ ಸ್ವಲ್ಪ ಸಂಪಾದನೆ ಮಾಡಕ್ಕೆ ನಾನು ಬಂದಿದ್ದೀನಿ ಸರ್. ಈಗ ವಿ.ಪಿ. ಸರ್, ನೀವ್ ಹೇಳಿ, ಈ ಪರ್ಫಾರ್ಮೆನ್ಸ್ ನ ನೀವೆಷ್ಟು ಎಂಜಾಯ್ ಮಾಡಿದ್ರಿ? ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಯ್ಸ್, ಆಫ್ ಕೋರ್ಸ್ ಐ ಆಮ್ ನಾಟ್ ಇವನ್ ಸೇಯಿಂಗ್ ದಟ್ ಯು ಆರ್ ಸಿಂಗಿಂಗ್ ಲೈಕ್ ಹರ್, ಬಟ್ ಜಾನಕಮ್ಮನ್ ವಾಯ್ಸ್ ನ ಒಂದು ಛಾಯೆ ಇದೆ ನಿಮ್ಮ ವಾಯ್ಸ್ ಅಲ್ಲಿ, ವಾಯ್ಸ್ ನ ಛಾಯೆ. ಸೊ ನೀವು ಕರೆಕ್ಟಾಗಿ ಕೂತು 2 hours ಪ್ರಾಕ್ಟೀಸ್ ಮಾಡ್ಬಿಟ್ರೆ ಒಂದು 6 ತಿಂಗಳಲ್ಲಿ ಐ ಥಿಂಕ್ ಯು ಕ್ಯಾನ್ ಬಿ ಅ ಫ್ಯಾಬ್ಯುಲಸ್ ಸಿಂಗರ್, ಬಿಕಾಸ್ ಬ್ಯೂಟಿಫುಲ್ ವಾಯ್ಸ್ ನಿಮಗಿದೆ. ಥ್ಯಾಂಕ್ ಯು ಸರ್. ಯಾಕಂದ್ರೆ ಆನ್ ಸ್ಕ್ರೀನ್ ಆಗಿರ್ಬೋದು, ಆಫ್ ಸ್ಕ್ರೀನ್ ಆಗಿರ್ಬೋದು, ಇವರು ತುಂಬಾ ಕೂಲ್. ಯಾವಾಗ್ಲೂ ಓಕೆ ಏನ್ ಮಹಾ ನೋಡ್ಬಿಡೋಣ ಅನ್ನೋರು ಫಸ್ಟ್ ಕಾಲ್ ನಡ್ಕ ಬಂದಿದ್ದೆ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ. ಅಲ್ಲ, ಕಾಂಬಿನೇಷನ್ ಚೆನ್ನಾಗಿದೆ. ನಾನು ಸಿಂಗರ್ ಅಲ್ಲ, ಹಾಡ್ಬೇಕು ಅಂತಿದ್ದೀನಿ. ಪಾಪ ಅವಳಿಗೂ ಎಂದಗಾಳಿ ಏನು ಗೊತ್ತಿಲ್ಲ. ಅವಳು ನನ್ಗೆ ಇಲ್ಲ ಇದು ಸರಿ ಇಲ್ಲ, ಇದು ಸ್ವಲ್ಪ ಸರಿ ಗಾಡು, ಅವಳು ನನಗೆ ಕರೆಕ್ಟ್ ಮಾಡ್ಬಿಟ್ಟು ಇವತ್ತು ಈ ಪ್ರಾಡಕ್ಟ್ ಹಿಂಗ್ ಬಂದಿದೆ ಆಚೆಗೆ. ಆದ್ರೂ ಈ ಪ್ರಾಡಕ್ಟ್ ಸೂಪರ್ ಆಗಿ ಆಚೆ ಬಂದಿದೆ. ಅದ್ರ ಬಗ್ಗೆ ನಮ್ಮ ವಿ.ಪಿ. ಸರ್ ಇನ್ನೂ ಚೆನ್ನಾಗಿ ಹೇಳ್ತಾರೆ. ವಿ.ಪಿ. ಸರ್, ನನ್ನ ಪ್ರಕಾರ ದ ಬೆಸ್ಟ್ ಪರ್ಫಾರ್ಮೆನ್ಸ್ ವಾಸ್ ಯೋರ್ಸ್. ರಿಯಲಿ ಸರ್, ಥ್ಯಾಂಕ್ ಯು. ಯಾಕೆ ಅಂದ್ರೆ ಅಫ್ಕೋರ್ಸ್ ಶ್ರುತಿ, ತಾಳ ಅದೆಲ್ಲ ನಾವು ಹುಡುಕ್ತಾ ಹೋದ್ರೆ ಅದು ಬೇರೆ ಕಾನ್ವರ್ಸೇಷನ್. ಬಟ್ ನನಗೆ ನಿಮ್ ಪ್ರೆಸೆಂಟೇಶನ್ ಬಹಳ ಹಿಡಿಸ್ತು ಸರ್. ಇಟ್ ವಾಸ್ ಆಕ್ಚುಲಿ ಒಬ್ಬ ಗಾಯಕ ಹೀರೋ ಆದ್ರೆ ಹೇಗಿರುತ್ತೆ, ಅಥವಾ ಒಬ್ಬ ಹೀರೋ ಗಾಯಕ ಆದ್ರೆ ಹೇಗಿರುತ್ತೆ, ಅದನ್ನ ನೋಡ್ಲಿಕ್ಕೆ ಸಿಕ್ತು ಸರ್ ಇವತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಸಾಕ್ಷಿ ಜೊತೆ ಹಾಡೋದು ಬಹಳ ಕಷ್ಟ ಸರ್. ಅದು ಅವಳು ತನ್ಪುರ ಇದ್ದಂಗೆ, ಅವಳು ಇದು ಶುದ್ಧ ಹಾಡ್ತಾಳೆ, ಭಾವ ತುಂಬಿ ಹಾಡ್ತಾಳೆ. ಅವಳ ಜೊತೆ ನೀವು ಹಾಡಿದ್ರಿ ನೋಡಿ. ಐ ಆಮ್ ಗ್ಲಾಡ್ ಬರೀ ಬೆಡ್ರೂಮ್ ಅಲ್ಲಿ ಮಾತ್ರ ರಿಹರ್ಸಲ್ ತೋರಿಸಿದೀರಾ. ಐ ಆಮ್ ಶೋರ್ ನೀವು ಎಲ್ಲಾ ಕಡೆನೂ ರಿಹರ್ಸಲ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸರ್. ನೀವು ಅದರಲ್ಲಿ ಎಷ್ಟು ದೊಡ್ಡ ಹಿಟ್ಟೋ ಇದರಲ್ಲೂ ಅಷ್ಟೇ ದೊಡ್ಡ ಹಿಟ್ ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವರು ಈಗ ಬಂದಿರೋಂಥ ಏಜೆ, ಅವರ ಏಜೆ ಆಗದೆ ಇರೋಂಥ ಏಜೆ. ಸರ್ ಅಮೇಝಿಂಗ್ ಸರ್. ಫಸ್ಟ್ ಆಫ್ ಆಲ್ ಆ ಹಾಡನ್ನ ಸೆಲೆಕ್ಷನ್ ಅಲ್ಲೇ ಗೆದ್ಬಿಟ್ರಿ ನೀವು. ಮಹಾಗುರುಗಳ ಒಂದು ಅದ್ಭುತವಾದ ಹಾಡೋದು. ಅದು ಎಷ್ಟು ಕಷ್ಟ ಇದೆ, ಅದು ತುಂಬಾ ಟಫ್ ಸಾಂಗು. ಅದಕ್ಕೆ ವಿ.ಪಿ. ಸರ್ ಹೇಳಿದ್ದು ಒನ್ ಆಫ್ ದ ಬೆಸ್ಟ್ ರೆಂಡಿಷನ್ ಅಂತ. ಯಾಕಂದ್ರೆ ಇದು ಬಹಳ ಕಷ್ಟ, ಬಟ್ ಅದನ್ನ ಒಂಥರ ಈಸಿಯಾಗಿ ಲೀಲಾಜಾಲವಾಗಿ ಪ್ರೆಸೆಂಟ್ ಮಾಡಿದ್ರಿ ನೀವು. ಅಂಡ್ ಸಾಕ್ಷಿ ಯುವರ್ ಅಮೇಝಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಹಾಡು ಯಾರು ಮಾಡಿದ್ರು ಅಂತ ಹೇಳಲ್ಲ, ಇದ್ರ ಹಿಂದೆ ಇರುವಂಥ ಶಕ್ತಿ ಬಗ್ಗೆ ನಾನು ಹೇಳಲ್ಲ. ಆದರೆ ಈ ಹಾಡು ಕೇಳಿದಾಗ ಎಲ್ಲ ಅಭಿಮಾನಿಗಳು ಸೇರಿ ಒಂದು ವಿಷಯ ಮಾಡಬೇಕು ಅಂತ ಅನಿಸಿದಾಗ ಸೈಲೆಂಟ್ ಆಗಿ ಮಾಡಿ, ಸೈಲೆಂಟ್ ಆಗಿ ಮಾಡಿ, ಸೈಲೆಂಟ್ ಆಗಿ ಮಾಡಿ. ನೋಡಪ್ಪ, ಇಷ್ಟು ವರ್ಷ ಆದ್ಮೇಲೂ ಈ ಹಾಡಿಗೆ ಸೆಲ್ಯೂಟ್ ಕೊಡಿಸ್ತಲ್ಲ, ನಿನಗೊಂದು ಸೆಲ್ಯೂಟ್ ಹೊಡಿಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಎವ್ರಿವನ್. ನನಗೆ ದಿಲೀಪ್ ತುಂಬಾ ಪ್ರಿಯವಾದ ವ್ಯಕ್ತಿ. ಆಮೇಲೆ ಅವನನ್ನ ಕಂಡಿಡಿದಿದ್ದೆ ನಾನು ಅಂತ ಕೂಡ ಒಂದು ರೆಕಾರ್ಡ್ ಇದೆ. ಹೌದು, ಪ್ರೀತಿಗಾಗಿ ಅಂತ ಒಂದು ಸೀರಿಯಲ್ ಮಾಡಿದ್ವಿ. ಅದಕ್ಕೆ 2 ನಟರನ್ನು ಹುಡುಕ್ತಾ ಇದ್ದೆ. ಈತ ಆಯ್ಕೆ ಆಗಿದ್ದು ನನಗಿಷ್ಟ. ಅಲ್ಲಿ ಈತ ನಮ್ಮ ಸೀರಿಯಲಿನ ನಾಯಕ ಆದ. ಅಲ್ಲಿಂದ ಈತನ ಸ್ನೇಹ, ಆತನ ಒಬಿಡಿಯನ್ಸು, ಡೆಡಿಕೇಶನ್ನು ಎಲ್ಲವೂ ಇವತ್ತು ಆತನನ್ನು ಹಿಟ್ಲರ್ ಕಲ್ಯಾಣದ ಸಾಲಿಡ್ ಆಕ್ಟರ್ ಆಗಿ ಮಾಡಿದೆ. ಅಂಡ್ ನೀನೇ ನಿರ್ಮಾಪಕ ಕೊಡಲ್ಲ ಅದಕ್ಕೆ. ವೆರಿ ಗುಡ್, ವೆರಿ ಗುಡ್. ಸೊ ನೀನು ಆ ಸ್ಥಾನದಲ್ಲಿರೋದು ನನಗೆ ಬಹಳ ಹೆಮ್ಮೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ರಿಸೀವ್ ದಿಸ್ ಗೋಲ್ಡನ್. ಓ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಎಷ್ಟು ಖುಷಿ ಆಗ್ತಿದೆ ಹಾಡ್ಕೊಂಡು ಡಾನ್ಸ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡಿದ್ದು. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಆಕ್ಚುಲಿ ಡಾನ್ಸ್ ಮಾಡೋದಕ್ಕಿಂತ ನಂಗೆ ಹಾಡು ಹಾಡೋದಂದ್ರೆ ತುಂಬಾ ಇಷ್ಟ ಆಯ್ತು. ಬಟ್ ಇವತ್ತು ಈ ಸ್ಟೇಜ್ ಸಿಕ್ಕಿದೆ ಹಾಡಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಅದು ಸರಿಗಮಪ ಸ್ಟೇಜ್ ಅಲ್ಲಿ ನಿಂತು ಹಾಡಾಡ್ತಿರೋದು. 3 ಜಡ್ಜಸ್ ನಾವು ಟಿವಿನಲ್ಲಿ ನೋಡ್ತಾ ಇದ್ವಿ. ಲೈಕ್ ಇವತ್ತು ನಿಮ್ಗಳ ಮುಂದೆ ಹಾಡಾಡ್ತಿರೋದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ. ಸೂಪರ್. ಹಾಡೋದೇ ಒಂದ್ ಚಾಲೆಂಜು ವಿ.ಪಿ. ಸರ್, ಅದರಲ್ಲಿ ಆಕ್ಟ್ ಮಾಡ್ಕೊಂಡು ಡಾನ್ಸ್ ಮಾಡ್ಕೊಂಡು ಹಾಡಿದ್ದಾರೆ. ನಿಮ್ಗೆ ಹೇಗ್ ಅನ್ಸ್ತೀವಿ ಪರ್ಫಾರ್ಮೆನ್ಸ್? ಅಮೂಲ್ಯ ಅವರೇ ಅದ್ಭುತವಾದ ಪರ್ಫಾರ್ಮೆನ್ಸ್. ನಿಮ್ಮ ಫಸ್ಟ್ ಲೈನ್ ಅಲ್ಲೇ ಐ ವಾಸ್ ಲೈಕ್ ಏನೋ ಎಷ್ಟು ಶ್ರುತಿ ಶುದ್ಧವಾಗಿದೆ. ಆನೆಸ್ಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಅಫ್ ಕೋರ್ಸ್ ನಿಮ್ಮೆಲ್ಲರನ್ನು ವಿಶೇಷವಾಗಿ ನಾವು ಟಿವಿನಲ್ಲಿ ನೋಡ್ತಾ ಇರ್ತೀವಿ, ನಿಮ್ಮೆಲ್ಲ ಪಾತ್ರಗಳನ್ನ ಅಷ್ಟು ಇಷ್ಟಪಡ್ತೇವೆ. ಬಟ್ ಈ ರೀತಿ ಬಂದು ಇಲ್ಲೊಂದು ಪರ್ಫಾರ್ಮೆನ್ಸ್ ನೀವು ಕೊಟ್ಟಿದ್ದು, ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಎಪಿಸೋಡ್ಗೆ ಅದ್ಭುತವಾದ ಚಾಲನೆಯನ್ನು ಕೊಟ್ಟಿದ್ದೀರಾ. ಹರ್ಷ ಈಸ್ ಅನ್ ಅಸೆಟ್ ಟು ಅವರ್ ಸರಿಗಮಪ. ಥ್ಯಾಂಕ್ ಯು ಸರ್. ಐ ಥಿಂಕ್ ದ ಓವರ್ ಆಲ್ ಇಟ್ ವಾಸ್ ಲೈಕ್ ವಾಚಿಂಗ್ ಅ ಮೂವಿ. ಅದ್ಭುತವಾದಂತಹ ಒಂದು ಪ್ರದರ್ಶನ ಇಬ್ಬರಿಂದಲೂ, ಮೇಕಿಂಗ್ ಇಟ್ ಅ ಬಿಗ್ ಸೆಲೆಬ್ರೇಷನ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಚಂದಿರ ತಂದ ಹುಣ್ಣಿಮೆ ರಾತ್ರಿ ಜನ್ಯಜಿ ಹಾಡು. ಅಮೂಲ್ಯ ಅವರೇ ಅಮೇಝಿಂಗ್. ಇಷ್ಟು ಚೆನ್ನಾಗಿ ಹಾಡಿ, ಅದು ಶ್ರುತಿಬದ್ಧವಾಗಿ ಹಾಡಿ, ಎಕ್ಸ್ಪ್ರೆಷನ್ಸ್ ವೇರ್ ಔಟ್ಸ್ಟ್ಯಾಂಡಿಂಗ್. ಹೆಸರು ತಕ್ಕನಾಗೆ ಖಂಡಿತವಾಗ್ಲೂ ಇಂಡಸ್ಟ್ರಿಗೆ ಒಂದು ಅಮೂಲ್ಯವಾದ ಆರ್ಟಿಸ್ಟ್ ಆಗ್ತೀರಾ ನೀವು, ಡೌಟೇ ಇಲ್ಲ. Thank you, sir. ಈ ತರ ನಾನು ನೋಡೇ ಇರಲಿಲ್ಲ. ಮಹಾ ಗುರುಗಳೇ, ಇಬ್ರು ಕಲೆಗಾರರು. ಹೌದು. ಏನ್ ಹೇಳೋದು, ಕಲೆ ಕಂಗ್ರ್ಯಾಚುಲೇಷನ್ಸ್ ಹೇಳುವ ಸಮಯ. ಆಹಾ, ಆತ ಕೂಡ ಕಲೆಗಾರ, ಆಕೆ ಕೂಡ ಕಲೆಗಾರ್ತೆ. ಎಷ್ಟು ಚೆನ್ನಾಗಿ ಹಾಡ್ತೀಯಮ್ಮ ನೀನು. ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ, ನಿನಗೊಂದು ಯೂನಿಕ್ ವಾಯ್ಸ್ ಇದೆ. ಆಕ್ಚುಲಿ ಯೂನಿಕ್ ವಾಯ್ಸ್ ಇದೆ. ಸ್ವೀಟ್. ಥ್ಯಾಂಕ್ ಯು ಸರ್. ಹಾಡು ಸಿಂಗಿಂಗ್ ಅಂದ ತಕ್ಷಣನೇ ಆರ್ಯವರ್ಧನ್ ಅವ್ರ ಮುಖದಲ್ಲಿ ಒಂದು ರೀತಿಯ ಕಳೆ, ಒಂದು ರೀತಿಯ ಕಾಂತಿ, ಒಂದು ರೀತಿಯ ಸಂತೋಷ, ಉತ್ಸಾಹ. ಹಾಡಿದ ತಕ್ಷಣ ನಾನು ಅಲ್ಲಿಂದ ಇನ್ನೇನು ಬರ್ಬೇಕು ಅನ್ನೋಷ್ಟರಲ್ಲಿ ಅವ್ರು ಕಾಣೆ ಓಡಾಗ್ಬಿಟ್ರು ಮಹಾಗುರುಗಳ ಹತ್ರ. ಅವ್ರನ್ನ ತಪ್ಕೊಂಡ್ರಿ ಯಾಕೆ? ಆ ಹಾಡನ್ನು ಕೇಳಿದಾಗ ಆ ಕ್ಷಣ ನಮ್ಮನ್ನು ನಾವು ಮರ್ತು ಹೋಗ್ತೀವಿ. ಆ ಒಂದು ಸಾಹಿತ್ಯಕ್ಕೆ, ಆ ಒಂದು ಸಂಗೀತಕ್ಕೆ, ಆ ಒಂದು ಅನುಭವ ಕೊಟ್ಟಿರ್ತಕ್ಕಂಥ ಆ ಮಹಾಗುರುಗಳಿಗೆ ನನಗಿವತ್ತು ಅವಕಾಶ ಸಿಕ್ಕಿದೆ. ಇವತ್ತು ಆ ಭಗವಂತನ ಅನುಗ್ರಹದಿಂದ ಅವ್ರನ್ನ ತಪ್ಕೊಳ್ಳೋ, ಅವ್ರ ಆಶೀರ್ವಾದ ತಗೊಳ್ಳೋ ನನಗೊಂದು ಅನುಗ್ರಹ, ಒಂದು ಅದೃಷ್ಟ ಸಿಕ್ಕಿದೆ. ಇಲ್ಲಾಂದರೆ ಏನಾಗತ್ತೆ ಹೇಳಿ. ನಾನು ಗಾಯಕ ಆಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಅಂದರೆ ನಾನು 2 ವರ್ಷದ್ದು ಮ್ಯೂಸಿಕ್ ಡಿಪ್ಲೊಮಾ ಮಾಡಿದ್ದೀನಿ ಸರ್, ಹಿಂದೂಸ್ತಾನಿ ಸುಗಮ ಸಂಗೀತದಲ್ಲಿ. ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ನಾನು. ತುಂಬ ವೇದಿಕೆಗಳ ಮೇಲೆ ನಾನು ಹಾಡು ಹೇಳಿದ್ದೀನಿ. ಆದರೆ ಇವತ್ತು ಈ ವೇದಿಕೆ ಮೇಲೆ ಇವ್ರುಗಳ ಮುಂದೆ ನಿಂತು ಹಾಡೋದಿದೆಲ್ಲ ನಡ್ಕ ಬಂದ್ಬಿಡುತ್ತೆ ನನಗೆ. Sari ga ma pa pa sa sa pa pa, sari ga ma pa.